ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯಲಾಭ ಸುಖ ಸಮೃದ್ಧಿಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಕಟಕ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಟಕ ಅಥವಾ ಕರ್ಕಾಟಕ ರಾಶಿಗೆ ಜನವರಿ ತಿಂಗಳು ವಿಶೇಷವಾದ ಶುಭ ಫಲವನ್ನು ನೀಡುತ್ತಿರುವಂಥ ಒಂದು ಶುಭ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅಲ್ಲಿ ನಿಮಗೆ ವಿಶೇಷವಾಗಿ ಉದ್ಯೋಗ, ವೃತ್ತಿ, ಧನ, ಭೂ, ವಾಹನ ಯೋಗ, ಬುಧಾದಿತ್ಯ ಕುಜ ಕೃಪೆ ಎಂಬಂತಹ ಒಂದು ವಾಕ್ಯ ಬರ್ತಾಯಿದೆ. ಅಂದರೆ ವೃತ್ತಿ, ಧನ, ಭೂಮಿ, ವಾಹನ ಇತ್ಯಾದಿಗಳ ಒಂದು ಯೋಗ ಈ ತಿಂಗಳಲ್ಲಿ ಕೂಡಿ ಬರುವಂಥದ್ದು. ವಿಶೇಷವಾಗಿ ಬುಧಾದಿತ್ಯ ಮತ್ತು ಮಂಗಳರ ಅಪರೂಪದ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಹಲವಾರು ತಿಂಗಳುಗಳಿಂದ ಕಟಕ ರಾಶಿಗೆ ಉತ್ತಮ ಫಲಗಳು ಬಂದೇ ಇರಲಿಲ್ಲ, ಅಥವಾ ಗ್ರಹಗಳ ಅನುಕೂಲ ನಿಮಗೆ ಅಷ್ಟಾಗಿ ಚೆನ್ನಾಗಿ ಬಂದೇ ಇರಲಿಲ್ಲ. ಈ ವರ್ಷದ ಆರಂಭದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಥವಾ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ಘಟನೆ ಈ ಜನವರಿ ತಿಂಗಳಲ್ಲಿ ಆಗಲಿದೆ. ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಕೌಟುಂಬಿಕ ವಿಚಾರ, ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗಿದ್ದವು. ಈ ಜನವರಿ ತಿಂಗಳಲ್ಲಿ ಅವೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಥವಾ ಪರಿಹಾರ ರೂಪವನ್ನು ಪಡೆದುಕೊಳ್ಳಿಕ್ಕೆ ಈ ತಿಂಗಳು ಸಹಾಯಕ್ಕೆ ಬರಲಿದೆ. ವಿಶೇಷವಾಗಿ ಬುಧನ ಅನುಕೂಲ ನಿಮಗೆ ಉತ್ತಮವಾದ ಒಂದು ಅವಕಾಶವನ್ನು ಕೊಡುವಂಥದ್ದು. ಅಪರೂಪದಲ್ಲಿ ಆಶೀರ್ವಾದ ಮಾಡುತ್ತಿರುವಂಥ ಮಂಗಳನ ಅನುಕೂಲತೆ ನಿಮಗೆ ತಿಂಗಳ ಆರಂಭದಿಂದ 15ರವರೆಗೆ ಮಂಗಳನು ಪೂರಕವಾಗಿರ್ತಾನೆ. ಬುಧನು ನಿಮಗೆ ಆರಂಭದಿಂದ 16ರವರೆಗೂ ಪೂರಕವಾಗಿರ್ತಾನೆ. ಶುಕ್ರ ಗ್ರಹದ ಅನುಕೂಲತೆ ನಿಮಗೆ ತಕ್ಕಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಈ ಒಂದು ವಿಶೇಷವಾದ ಉತ್ತಮ ಫಲಗಳನ್ನು ನೀವು ಕಾಣುವಂಥದ್ದು. ಇನ್ನು ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾರೆ. ಈ ಗ್ರಹಗಳಿಗೆ ಅಧಿಪತಿ ಅಥವಾ ಗ್ರಹರಾಜ ಅಥವಾ ಲೋಕ ಆತ್ಮ ಸ್ವರೂಪದಂಥ ರವಿ ಅಥವಾ ಸೂರ್ಯ ಭಗವಂತರು ಈ ಜನವರಿ ತಿಂಗಳ ಆರಂಭದಿಂದ 14ರವರೆಗೂ ಅವರು ಧನುರಾಶಿಯಲ್ಲಿರುವಾಗ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಅಪರೂಪದ ಬುಧಾದಿತ್ಯ ಮತ್ತು ಕುಜರ ಕೃಪೆ ನಿಮಗೆ ಸಿಕ್ಕಿದೆ. ದೀರ್ಘಕಾಲದಿಂದ 6 ಅಥವಾ 7, 8 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಕಳೆದ ತಿಂಗಳುಗಳಲ್ಲಿ. ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ಬೋದು. ಹಲವಾರು ಪರಿಹಾರಗಳನ್ನು ಈ ತಿಂಗಳಲ್ಲಿ ಕಂಡುಕೊಳ್ಬೋದು. ಸೂರ್ಯ ಭಗವಂತನ ಆಶೀರ್ವಾದದಿಂದ ವಿಶೇಷವಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ತೆಗೆದುಕೊಳ್ಳುವಂಥ ಘಟನೆ, ಕೃಷಿ ಚಟುವಟಿಕೆ, ಕೈಗಾರಿಕೆಗಳಲ್ಲಿ ಉನ್ನತಿ ಸಿಗುವಂಥದ್ದು, ಹೊಸದರ ಆರಂಭಕ್ಕೆ ಅವಕಾಶ, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಶತ್ರುಗಳು ಸಹ ಮಿತ್ರರಾಗುವಂಥ ಪ್ರಮೇಯಗಳು ಈಗ ಮೂಡಿಬರುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಷಷ್ಠದಲ್ಲಿ ಅಥವಾ ನಿಮ್ಮ ರಾಶಿಯಿಂದ 6ನೇ ಮನೆಯಾದ ಧನುರಾಶಿಯಲ್ಲಿರುವಂಥ ಸೂರ್ಯ ಭಗವಂತರು ಕೊಡ್ತಾ ಇದ್ದಾರೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲದಕ್ಕೂ ಅಭಿವೃದ್ಧಿಪೂರ್ವಕವಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಈ ಬಹಳ ಕಾಲದಿಂದ ಆಗದೇ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳು ಈಗ ಪವಾಡ ಸದೃಶವಾಗಿ ನೆರವೇರುವಂಥ ಸಾಧ್ಯತೆ ಇರುತ್ತೆ. ಸಮಾಜದಲ್ಲಿ ನಿಮಗೆ ಗೌರವ, ಕೀರ್ತಿ ಸಿಗ್ಬೋದು. ಇನ್ನು ಬೇರೆ ಬೇರೆ ಹುದ್ದೆಗಳಲ್ಲಿವರೆಗೆ ಪ್ರಶಸ್ತಿ, ಬಡ್ತಿ, ಪ್ರಮೋಷನ್ ಅಥವಾ ಪುರಸ್ಕಾರಗಳು ಸಿಗುವಂಥ ಅವಕಾಶದ ಈ ಸೂರ್ಯ ಭಗವಂತರ ಆಶೀರ್ವಾದದಿಂದ ಜನವರಿ 14ರವರೆಗೆ ನಿಮಗೆ ಪೂರ್ಣವಾಗಿ ಬರಲಿದೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಮಂಗಳನು ಸಹ ನಿಮಗೆ ಅಪರೂಪದಲ್ಲಿ ಈ ಪೂರಕವಾಗಿರುವಂಥ ಘಟನೆ. ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಆತನು ಒಲಿಯುವಂಥ ಘಟನೆ ಜರುಗುತ್ತೆ. ಹಾಗಾಗಿ ಈ ತಿಂಗಳ ಒಂದು 15ರವರೆಗೂ ಮಂಗಳನು ನಿಮಗೆ ಅಲ್ಲಿ ಷಷ್ಠದಲ್ಲಿ ಅಥವಾ ನಿಮ್ಮ ರಾಶಿಯಿಂದ 6ನೇ ಮನೆ ಇರುವಂಥ ಮಂಗಳನು ಲಾಭವನ್ನು, ಜಯವನ್ನು ಕೊಡ್ತಾನೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥ ಅವಕಾಶಗಳು ಈಗ ಅದೃಷ್ಟಕರವಾಗಿ ಮಂಗಳನು ಈಗ ಸಹಾಯ ಮಾಡ್ತಾನೆ. ಅದೇ ರೀತಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು ನಿಗದಿಯಾಗಲಿಕ್ಕೆ, ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ದೇವತಾ ಅರ್ಚನೆ, ದೇವತಾ ಕ್ಷೇತ್ರಗಳ ಸಂದರ್ಶನ, ಯಾತ್ರೆ ಹೊರಡೋದು ಮುಂತಾದವುಗಳಿಗೆ ಈ ಬಾರಿ ಮಂಗಳನು ನಿಮಗೆ ಅವಕಾಶ ಮಾಡಿಕೊಡ್ತಾನೆ. ಇನ್ನು ಯಾರು ಯುವಕರು, ವಿದ್ಯಾರ್ಥಿಗಳು, ಸಾಧಕರು, ಕ್ರೀಡಾಪಟುಗಳು ಹೇಳಿದರೆ ಅವರಿಗೆ ಈ ಮಂಗಳನ ಆಶೀರ್ವಾದ ಜನವರಿ 15ರವರೆಗೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೇನು ಸಾಧನೆ ಮಾಡಬೇಕೋ ಅದಕ್ಕೆ ಖಂಡಿತ ಸಾಧನೆಗೆ ಮಂಗಳನು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ. ಇನ್ನು ಬುಧ ಗ್ರಹ ಸಹ ನಿಮಗೆ ಆಗಲೇ ಹೇಳಿದಂತೆ ಬುಧನ ಒಂದು ವಿಶೇಷವಾದ ಕೃಪೆ ನಿಮಗೆ ಇರುತ್ತೆ. ಆ ಬುಧನ ಕೃಪೆ ನಿಮಗೆ ಈ ತಿಂಗಳ ಆರಂಭದಿಂದ 16ರವರೆಗೆ ಇರುವಂಥದ್ದು. ಅಲ್ಲಿ ಧನುರಾಶಿಯಲ್ಲಿರುವಂಥ ಷಷ್ಠದ ಬುಧನು ನಿಮಗೆ ಜಯ, ಸುಖ, ಲಾಭ, ಕೀರ್ತಿಯನ್ನು ಕೊಡ್ತಾನೆ. ಯಾವುದೇ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯಮ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ವಿಶೇಷವಾದ ಲಾಭಗಳು ಬರಲಿವೆ. ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ವಿದೇಶ ಮೂಲದ ಸಂಸ್ಥೆಗಳಿಗೆ ಒಪ್ಪಂದ ಆಗುವಂಥದ್ದು, ಮತ್ತು ವಿದೇಶಕ್ಕೆ ಕೆಲವರಿಗೆ ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ ಬರುವಂಥದ್ದು ಮುಂತಾದ ಹಲವಾರು ಪ್ರಯೋಜನಗಳು ಬುಧನು ನಿಮಗೆ ಈ ಬಾರಿ ಮಾಡಿಕೊಡಲಿದ್ದಾನೆ. ವಿಶೇಷವಾಗಿ ವ್ಯಾಪಾರ ಮತ್ತು ಉದ್ಯಮದವರಿಗೆ ಯಾರು ಬೇರೆ ಬೇರೆ ರೀತಿಯ ವ್ಯಾಪಾರ ಉದ್ಯಮ ನಡೆಸ್ತಾ ಇದ್ದಾರೋ ಅಂಥವರಿಗೆ ಈ ತಿಂಗಳಲ್ಲಿ ಅನುಕೂಲಕರವಾದಂಥ ಲಾಭ, ಆದಾಯ ಹೆಚ್ಚಳ ಆಗುತ್ತೆ. ಹಾಗಾಗಿ ಬುಧ ಅನುಕೂಲ ಬಹಳ ನಿಮಗೆ ಸಹಾಯಕ್ಕೆ ಬರುವಂಥದ್ದು. ಇನ್ನು ಅದೇ ರೀತಿ ನಿಮಗೆ ಇರತಕ್ಕಂಥ ಚಂದ್ರನ ಬೆಂಬಲ, ನಿಮ್ಮ ರಾಶಾಧಿಪತಿಯಾದ ಚಂದ್ರನು ಸಹ 15 ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾಗಿ ಲಾಭವನ್ನು ಮಾಡಿಕೊಡ್ತಾ ಇರ್ತಾನೆ.
ಅದು ಆಯಾ ಡೇಟ್ಗಳಂತ ನೋಡಿದರೆ ನಿಮಗೆ ಜನವರಿ 1, 4, 5, 9, 10, 16, 17, 18, 19, 20, 25, 26, 27, 28, 29. ಹಾಗಾಗಿ ಸುಮಾರು 15 ಡೇಟ್ಗಳು, ಅದು 15 ದಿನಾಂಕಗಳು ನಿಮಗೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಪೂರಕವಾಗಿದ್ದು ಲಾಭವನ್ನು, ಜಯವನ್ನು, ಸುಖವನ್ನು, ಕೀರ್ತಿಯನ್ನು ಕೊಡ್ತಾನೆ. ಯಾವುದೇ ಶುಭ ಆರಂಭಗಳಿಗೆ, ಯಾವುದೇ ರೀತಿಯ ನಿಮ್ಮ ವಿಶೇಷವಾದ ಸಹಿ, ಒಪ್ಪಂದ, ಅಗ್ರಿಮೆಂಟ್ ಮಾಡಲಿಕ್ಕೆ, ಅದು ಇನ್ನಿತರ ಶುಭ ವಿಚಾರಗಳಿಗೆ ಚಂದ್ರನ ಬೆಂಬಲ ಇರುವಂಥ ಈ ಡೇಟ್ಗಳನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಸೂರ್ಯ ಅನುಗ್ರಹ, ಮಂಗಳ ಅನುಗ್ರಹ, ಬುಧ ಅನುಗ್ರಹ ಮತ್ತು ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ಅವಕಾಶಗಳು ಈ ತಿಂಗಳಲ್ಲಿ ಬಂದಿವೆ. ಹಲವಾರು ಏಳು ಬೀಳುಗಳು ಇದ್ದರೂ ಸಹ ನಿಮಗೆ ವಿಶೇಷವಾದ ಒಂದು ಚೇತರಿಕೆ ಅಥವಾ ನೀವನ್ನು ಸುಧಾರಿಸಿಕೊಂಡು ಸರಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ಈ ನವಗ್ರಹಗಳ ಒಂದು ವ್ಯವಸ್ಥೆ ನಿಮಗೆ ಈ ತಿಂಗಳಲ್ಲಿ ಕೊಡ್ತಾ ಇದೆ. ಅದನ್ನೆಲ್ಲವನ್ನು ಸದುಪಯೋಗ ಪಡಿಸಿಕೊಳ್ಳಿ, ಒಳ್ಳೆಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಜೊತೆಗೆ ನಿಮಗೆ ಆಗುವಂಥ ದೈವಭಕ್ತಿ ಅಥವಾ ಇನ್ನಿತರ ದೇವತಾ ಭಕ್ತಿಯನ್ನು ಮಾಡಬಹುದಾಗಿದೆ. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ತಿಂಗಳ ಆರಂಭದಿಂದ ಅಂದರೆ ಜನವರಿ 1ರಿಂದ 14ರವರೆಗೆ ಬಳಸಿಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಸೂರ್ಯನ ಸಂಕೇತ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅನ್ನೋದು ಬುಧನ ಸಂಕೇತ ಆಗಿರುತ್ತೆ. ಅದನ್ನು ತಿಂಗಳ 16ರವರೆಗೆ ನೀವು ಬಳಸ್ಕೋಬೋದು, ಜನವರಿ 1ರಿಂದ 16ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ನಂಬರ್ 9 ಅನ್ನೋದು ಮಂಗಳನ ಸಂಕೇತ ಆಗಿರುತ್ತೆ. ಇದನ್ನು ಜನವರಿ ಆರಂಭದಿಂದ 15ರವರೆಗೆ ಬಳಸಿಕೊಳ್ಳುವಂಥದ್ದು. ಚಂದ್ರ ಅನುಕೂಲ ಇರುವಂಥ ಡೇಟ್ಗಳು 15 ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಅಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಆ ದಿನಾಂಕಗಳಲ್ಲಿ ಇದಕ್ಕೆ ಸಂಖ್ಯೆ 2 ನಂಬರ್ 2 ಅನ್ನು ಬಳಸ್ಕೋಬೋದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳ ನಿರೀಕ್ಷೆ ಕಟಕ ರಾಶಿಯವರಿಗೆ ಇರುತ್ತೆ. ಅಪರೂಪಕ್ಕೆ ಉತ್ತಮ ಸಿಗುವಂಥ ಅವಕಾಶ ಈ ತಿಂಗಳಲ್ಲಿ ಬಂದಿದೆ. 4 ಗ್ರಹ ಅಥವಾ 5 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಪಡೆಯುವಂಥ ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮ್ಮ ಭಕ್ತಿ ಮಾರ್ಗದ ವಿಚಾರವಾಗಿ ಗಮನಿಸಿದಾಗ ಅಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ವೈರುಧ್ಯವನ್ನು ಮೆಟ್ಟಲಿಕ್ಕೆ ನೀವು ಗಣೇಶನ ಭಕ್ತಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿಗಳನ್ನು ಪೂಜೆ ಮಾಡೋದು. ಯಾವುದೇ ರೀತಿಯ ಅಮ್ಮನವರು, ದುರ್ಗಾದೇವಿ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ ಅಥವಾ ಚೌಡಮ್ಮ, ಕಾಳಮ್ಮ ಮುಂತಾದ ಯಾವುದೇ ರೀತಿಯ ಅಮ್ಮನವರನ್ನು ಭಕ್ತಿ ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪುರ ಸ್ತೋತ್ರ, ನರಸಿಂಹ ಸ್ವಾಮಿಯ ಸ್ತೋತ್ರ ಅಥವಾ ಕಾಲಭೈರವನ ಅಷ್ಟಕ ಮುಂತಾದ ಅನೇಕ ರೀತಿಯ ಸ್ತೋತ್ರ ಸ್ತುತಿ ಪಾಠಗಳನ್ನು ಪಠನೆ ಮಾಡುವಂಥದ್ದು. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ಅಷ್ಟೋತ್ತರವನ್ನು ಪಠನೆ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ಪೀಡಾಪುರ ಸ್ತೋತ್ರವನ್ನು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ಭಕ್ತಿ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ದೋಷವನ್ನು ಕಳ್ಕೊಳ್ಬೋದು. ಆಸಕ್ತಿ ಉಳ್ಳವರು ಅಥವಾ ಧನದ ಅನುಕೂಲತೆ ಉಳ್ಳಂಥವರು ನಿಮಗೆ ದಾನ ಧರ್ಮದ ಮೂಲಕನೂ ಅಶಕ್ತರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ ಅಥವಾ ನಿರಾಶ್ರಿತರಿಗೆ ಯಾವುದೇ ರೀತಿಯ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಹಣದ ರೂಪದ ಸಹಾಯವನ್ನು ಮಾಡಿಕೊಂಡು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ವೈರುಧ್ಯವನ್ನು ಕಳೆದುಕೊಳ್ಬೋದಾಗಿದೆ. ಅಪರೂಪಕ್ಕೆ ಈ ಕಟಕ ರಾಶಿಯವರಿಗೆ 2026 ವರ್ಷಾರಂಭದ ಜನವರಿಯಲ್ಲಿ ಉತ್ತಮ ಫಲಗಳು ಬಂದಿವೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ತನಗೆ 2026ರ ಹಾರ್ದಿಕ ಶುಭಾಶಯಗಳು. ಸರ್ವೇಷಾಂ ಸನ್ಮಂಗಲಾನಿ ಭವಂತು.